ಕಂಪ್ಯಾಷನ್ ಬುದ್ಧನ ಒಂದು ಉಪದೇಶ, ಸಹಾನುಭೂತಿ ಜೀಸಸ್ ಉಪದೇಶ, ಕೃಷ್ಣನ ಉಪದೇಶ, ಕೃತಜ್ಞತೆ, ಪ್ರೇಮ, ದಯೆ, ಕರುಣೆ, ಶಾಂತಿ ಇವೆಲ್ಲವೂ ಕೂಡ ಒಂದು ಥೆರಪಿ ಥರ ತಗೋಬೇಕು. ಮನುಷ್ಯನಲ್ಲಿ ಏನೇನು ಇಲ್ನೆಸ್ ಇದೆ, ರೋಗಗಳಿದೆ, ಎಲ್ಲನೂ ಈ ಗುಣಗಳು ಇಲ್ಲದೆ ಇರೋದ್ರಿಂದಲೇ, ಎಲ್ಲವೂ ಪ್ರೇಮ ಇಲ್ಲದೆ ಇರೋದ್ರಿಂದಲೇ. ಕಾಮ ಇರ್ಬೋದು, ಪ್ರೇಮ ಇಲ್ಲ. ಆಸೆ ಇರ್ಬೋದು, ತೃಪ್ತಿ ಇಲ್ಲ. ಟಾಲರೆನ್ಸ್ ಇರ್ಬೋದು ಅಷ್ಟು ಇಷ್ಟು, ಆದರೆ ಜಲಸಿ ಇದೆ. ಎಲ್ಲ ಈ ರಾಂಗ್ ಅಂತ ಏನು ಹೇಳ್ತೀವಿ ಮನುಷ್ಯನಲ್ಲಿ, ಎಲ್ಲ ಅಸೋಸಿಯೇಟ್ ಆಗಿರೋದು ಪ್ರೇಮ, ದ ಡೀಪ್ ಲವ್ ವಿಚ್ ಫ್ಲವರ್ಸ್ ಆ್ಯಸ್ ಭಕ್ತಿ. ಅವನಿಗೆ ಕೊಡಕ್ಕೆ ಬರಲ್ಲ, ಪ್ರೇಮ ಮಾಡೋಕ್ಕೆ ಬರಲ್ಲ, ಪ್ರೇಮ ಮಾಡೋದು ಗೊತ್ತಿಲ್ಲ. ಅಂಥವನು ಹಿ ಕೆನಾಟ್ ಶೇರ್ ಇಸ್ ಬೀಯಿಂಗ್. ಯಾವಾಗ ಅವನು ಬೀಯಿಂಗ್ನ ಅವನು ಶೇರ್ ಮಾಡದೇ ಇದ್ದರೆ, ಹಣ ಶೇರ್ ಮಾಡೋಕ್ಕೆ ಬರಲ್ಲ, ಊಟ ಶೇರ್ ಮಾಡೋಕ್ಕೆ ಬರಲ್ಲ, ಎಲ್ಲ ತನಗೆ ಅಂತ ಎತ್ತಿಟ್ಕೊಳ್ತಾನೆ. ತಾನು ತಿಂದೇ ಇದ್ದರೂ ನಾಳೆಗೆ ಅಂತ ಇಟ್ಕೊಳ್ತಾನೆ. ಬಿಕಾಸ್ ಅವನ ಲವ್ ಪ್ಯೂರ್ ಇಲ್ಲ. ಹಣ, ಪ್ರೀತಿ ಎಲ್ಲವನ್ನೂ ಕೂಡ ಶೇರ್ ಮಾಡೋಕ್ಕೆ ಬರಲ್ಲ ಅವನಿಗೆ. ಅದೇ ಮಿಸರಿ. ಎಲ್ಲ ಕಾನ್ಫ್ಲಿಕ್ಟ್ಸು ಅದರಿಂದನೇ ಬರೋದು, ಎಲ್ಲ ಕಾಂಪ್ಲೆಕ್ಸು ಅದರಿಂದನೇ ಬರೋದು. ಎಷ್ಟೇ ಫಿಸಿಕಲ್ ಲೆವೆಲ್ನಲ್ಲಿ ಯಾವುದೇ ರೀತಿ ಗಾಯ ಇರ್ಬೋದು, ಪೆರಿಫೆರಿನಲ್ಲಿ ಇರುತ್ತೆ, ಆದರೆ ಒಳಗಡೆ ಕಾನ್ಫ್ಲಿಕ್ಟು ಅದನ್ನು ಸೃಷ್ಟಿ ಮಾಡುತ್ತೆ. ಈ ಗಾಯ ಹೊರಗೆ ಸರ್ಫೇಸ್ನಲ್ಲಿ ಇದ್ದರೂ ಕೂಡ ಅದು ಬಂದಿರೋದು ಒಳಗಡೆ ಡೀಪ್ ಡೌನ್ ಎಲ್ಲಕ್ಕೂ ಲ್ಯಾಕ್ ಆಫ್ ಲವ್. ಹೇಗೆ ದೇಹಕ್ಕೆ ಆಹಾರ ಬೇಕು, ಹಾಗೆ ಸೋಲ್ಗೆ ಪ್ರೀತಿ ಬೇಕು. ಬೇರೆ ಥರ ಹೇಳೋಕ್ಕಾಗೋದೇ ಇಲ್ಲ. ಇದೇ ಬೇಸಿಕ್ ಮಿಸ್ಟೇಕ್ ಎಲ್ಲರೂ ಮಾಡೋದು. ಪ್ರೀತಿ ಕೊಡಲ್ಲ, ತುಂಬ ಕ್ಯಾಲ್ಕುಲೇಟ್ ಮಾಡ್ತಾರೆ. ತನ್ನವರು ಬಂದರೆ ಮಾತ್ರ ಎಲ್ಲೂ ಇಲ್ಲದೆ ಇರೋ ಮುಖ್ಯ ಬಂದುಬಿಡುತ್ತೆ ಭಾವನೆ. ನಾನು ನನ್ನವರು ಅಂದ. ಆ ನಾನು ನನ್ನವರು ತೆಗಿಬೇಕು. ಎಲ್ಲರೂ ನನ್ನವರು ಆಗಬೇಕಲ್ಲ, ಎಲ್ರಿಗೋಸ್ಕರ ಮಿಡಿಬೇಕಲ್ಲ. ಆಗ ಯಾವ ಕಾಯಿಲೆನೂ ಇರಲ್ಲ.